ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ತಿಂಗಳು ಮಕರ ರಾಶಿಯವರ ಮಾಸಿಕ ಭವಿಷ್ಯ ಮೇ 2026ರಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಮಕರ ರಾಶಿಯವರು ನಿಮ್ಮ ವ್ಯಾಪಾರದ ಬಗ್ಗೆ, ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ಉದ್ಯೋಗದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ಕಂಡುಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಸಾಕಷ್ಟು ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ. ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ, ಈ ತಿಂಗಳ ಮುಖ್ಯಾಂಶಗಳು ಆಸ್ತಿ, ವಾಹನ, ಲಾಭಗಳು. ಮೇ 11ರಂದು ಚತುರ್ಥಾಧಿಪತಿಯಾದಂತಹ ಕುಜನು ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿ 4ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ನೂತನ ಗೃಹ ಅಥವಾ ವಾಹನ ಖರೀದಿಗೆ ಅನುಕೂಲಕರ ಸಮಯ ಅಂತಲೇ ಹೇಳಬಹುದು. ಇನ್ನು ಉದ್ಯೋಗದಲ್ಲಿ ಕೆಲಸದ ಒತ್ತಡ. ಮೇ 14ರಿಂದ ಯೋಗಕಾರಕ ಶುಕ್ರನು 6ನೇ ಮನೆಯಲ್ಲಿ ಸೇವಾ ಸ್ಥಾನ ಅಂತಲೇ ಹೇಳ್ಬೋದು ಸಂಚರಿಸುವುದರಿಂದ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸುತ್ತೀರಿ. ಇನ್ನು ಕುಟುಂಬದಲ್ಲಿ ಸಂಯಮ. ಅಂದರೆ 4ನೇ ಮನೆಯಲ್ಲಿ ಕುಜನ ಉಗ್ರ ರೂಪ, 2ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಮಾತುಗಳಲ್ಲಿ ಕಾಠಿಣ್ಯ, ಕುಟುಂಬ ಸದಸ್ಯರೊಂದಿಗೆ ಮುಖ್ಯವಾಗಿ ತಾಯಿಯೊಂದಿಗೆ ಸಣ್ಣ ಪುಟ್ಟ ವಾದ ವಿವಾದಗಳು ಬರುತ್ತವೆ. ಕೋಪವನ್ನು ಅಂಕೆಯಲ್ಲಿಟ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಮೇ 2026ರ ಮಾಸವು ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಲಿದೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿ ಬಲವಾಗಿದ್ದು ನಿಮ್ಮಲ್ಲಿ ಅಪಾರ ಧೈರ್ಯವನ್ನು ತುಂಬುತ್ತಿದ್ದಾನೆ. ಮೇ 11ರಂದು ಕುಜನು 4ನೇ ಮನೆಯಲ್ಲಿ ಸುಖದ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದು ನಿಮ್ಮ ಆಸ್ತಿಗಳ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಮೇ 14ರಂದು ಯೋಗಕಾರಕ ಶುಕ್ರನು 6ನೇ ಮನೆಗೆ ಮತ್ತು ಮೇ 15ರಂದು ಸೂರ್ಯ ಬುಧರ 5ನೇ ಮನೆಗೆ ಪ್ರವೇಶಿಸುವುದರಿಂದ ಸೃಜನಶೀಲತೆ, ವಿದ್ಯಾ ಸಂಬಂಧಿತ ವಿಷಯಗಳಲ್ಲಿ ಅನುಕೂಲತೆ ಹೆಚ್ಚಾದರೂ ನಿಮ್ಮ ಆರೋಗ್ಯ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಬೇಕು ಮಕರ ರಾಶಿಯವರಿಗೆ. ಯಾಕಂದರೆ ಸ್ನೇಹಿತರೆ, ಆ ರೀತಿ ಇರಲಿದೆ ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಪ್ರಭಾವಗಳು. ಹಾಗಿದ್ರೆ ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ ಮತ್ತು ಅವುಗಳ ಪ್ರಭಾವಗಳು ಹೇಗಿರಲಿದೆ ಅನ್ನೋದಾದರೆ, ಮೊದಲನೇದಾಗಿ ಗ್ರಹ ಕುಜ 4 ಮತ್ತು 11ನೇ ಮನೆಯ ಅಧಿಪತಿ 4ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತಿದೆ ಮೇ 11ರಿಂದ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ಚತುರ್ಥ ಕುಜ, ಸ್ತ್ರೀ ಆಸ್ತಿ, ವ್ಯವಹಾರಗಳು, ವಾಹನ ಯೋಗ. ಆದರೆ ತಾಯಿಗೆ ಉಷ್ಣ ಸಂಬಂಧಿತ ತೊಂದರೆಗಳು ಹೆಚ್ಚಾಗಬಹುದು. ಇನ್ನು ಶುಕ್ರ 5 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವಂತಹ ಯೋಗಕಾರಕ ಶುಕ್ರ 5ನೇ ಮನೆಯಲ್ಲಿ 6ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತಿದೆ ಮೇ 14ರವರೆಗೆ ಸ್ನೇಹಿತರೆ. 5ರಲ್ಲಿ ಸ್ವಕ್ಷೇತ್ರದಲ್ಲಿ ಕಲಾಕಾರರಿಗೆ ಲಾಭ. ಮೇ 14ರಿಂದ 6ರಲ್ಲಿ ಉದ್ಯೋಗದಲ್ಲಿ ಕೆಲಸದ ಒತ್ತಡ, ಶತ್ರುಗಳ ಮೇಲೆ ಜಯವನ್ನು ನೋಡಲಿದ್ದೀರಿ. ಇನ್ನು ಸೂರ್ಯ 8ನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ 4ನೇ ಮನೆಯಿಂದ ಮತ್ತು 5ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತಿದೆ ಮೇ 14ರವರೆಗೆ. 4ರಲ್ಲಿ ಉಚ್ಚ ಮನೆಯಲ್ಲಿ ಉಷ್ಣ, ಅಶಾಂತಿ ಅಂತಲೇ ಹೇಳಬಹುದು. ಇನ್ನು ಮೇ 15ರಿಂದ 5ರಲ್ಲಿ ಸಂತಾನದ ವಿಷಯಗಳಲ್ಲಿ ಬದಲಾವಣೆಗಳು, ಬುದ್ಧಿವಂತಿಕೆ ಜಾಸ್ತಿಯಾಗಲಿದೆ.
ಇನ್ನು ಬುಧ 6 ಮತ್ತು 9ನೇ ಮನೆಯ ಅಧಿಪತಿಯಾಗಿರುವ ಬುಧ 5ನೇ ಮನೆಯಲ್ಲಿ ಮೇ 15ರಿಂದ ವೃಷಭದಲ್ಲಿ ಸಂಚರಿಸುತ್ತದೆ. ಪಂಚಮದಲ್ಲಿ ಬುಧ ಉನ್ನತ ಶಿಕ್ಷಣಕ್ಕೆ ಅನುಕೂಲ, ಬೌದ್ಧಿಕ ಹೂಡಿಕೆಗಳು ಅಂತಲೇ ಹೇಳಬಹುದು. ಇನ್ನು ಶನಿ 1 ಮತ್ತು 2ನೇ ಮನೆಯ ಅಧಿಪತಿಯಾಗಿರುವಂತಹ ಲಗ್ನಾಧಿಪತಿಯಾಗಿರುವಂತಹ ಶನಿ 3ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತದೆ. ಪರಾಕ್ರಮ, ಧೈರ್ಯ, ಸ್ವಯಂ ಕೃಷಿಯಿಂದ ಲಾಭಗಳು, ಸಹೋದರರೊಂದಿಗೆ ವ್ಯವಹಾರಗಳು ಅಂತಲೇ ಹೇಳಬಹುದು. ಇನ್ನು ಗುರು 3 ಮತ್ತು 12ನೆಯ ಅಧಿಪತಿಯಾಗಿರುವ ಗುರು 6ನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತಿದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ, ಜೀರ್ಣ, ಯಕೃತ ವ್ಯವಸ್ಥೆ, ಖರ್ಚುಗಳು, ಸ್ಪರ್ಧಾತ್ಮಕ ವಾತಾವರಣ ಅಂತಲೇ ಹೇಳಬಹುದು. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮಕರ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಒಂದೊಂದಾಗಿ ತಿಳಿಸೋದಾದರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ. ನಿಮ್ಮ ರಾಶಿಯ ಯೋಗಕಾರಕ ಮತ್ತು ಕರ್ಮಾಧಿಪತಿಯಾದಂತಹ 10ನೇ ಮನೆಯ ಅಧಿಪತಿ ಶುಕ್ರನು ಮೇ 14ರವರೆಗೆ ಪಂಚಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ತಿಂಗಳ ಪ್ರಥಮಾರ್ಧದಲ್ಲಿ ನಿಮ್ಮ ವೃತ್ತಿ ಜೀವನ ಅತ್ಯಂತ ಸೃಜನಾತ್ಮಕವಾಗಿ ಪ್ರಶಂಸೆಗಳೊಂದಿಗೆ ಸಾಗುತ್ತದೆ. ನೀವು ಮಾಡುವ ಕೆಲಸಗಳಿಗೆ ಮೇಲಧಿಕಾರಿಗಳಿಂದ ಮನ್ನಣೆ ದೊರೆಯುತ್ತದೆ. ಆದರೆ ಮೇ 14ರಂದು ಶುಕ್ರನು 6ನೇ ಮನೆ ಸ್ಥಾನವಾದಂತಹ ಸೇವಾ, ಶತ್ರುಗಳ ಸ್ಥಾನ ಮಿಥುನದಲ್ಲಿ ಅಂತಲೇ ಹೇಳಬಹುದು. ಮಿಥುನಕ್ಕೆ ಪ್ರವೇಶಿಸುವುದರಿಂದ ಕಚೇರಿಯಲ್ಲಿ ವಾತಾವರಣ ಬದಲಾಗುತ್ತದೆ. 6ನೇ ಮನೆಯಲ್ಲಿ ಸೇವಾ ಸ್ಥಾನವಾಗುವುದರಿಂದ ನಿಮಗೆ ಜವಾಬ್ದಾರಿಗಳು, ಕೆಲಸದ ಒತ್ತಡ ಅಂದರೆ ವರ್ಕ್ ಲೋಡ್ ಅಂತಲೇ ಹೇಳಬಹುದು, ವಿಪರೀತವಾಗಿ ಹೆಚ್ಚಾಗಬಹುದು. ಸಹೋದ್ಯೋಗಿಗಳಿಂದ ಸ್ಪರ್ಧೆ ಎದುರಾದರೂ ಲಗ್ನಾಧಿಪತಿ ಶನಿ 3ರಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಕುಂದುವುದಿಲ್ಲ. ಶತ್ರುಗಳ ಸಂಚುಗಳನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸುತ್ತೀರಿ ಅಂತಲೇ ಹೇಳಬಹುದು. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಮಕರ ರಾಶಿಯವರು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ರಿಯಲ್ ಎಸ್ಟೇಟ್ ಮತ್ತು ಆಟೋಮೊಬೈಲ್ ಕ್ಷೇತ್ರಗಳಲ್ಲಿ ಅದ್ಭುತವಾದ ಲಾಭಗಳನ್ನು ನೀಡುತ್ತದೆ. ಮೇ 11ರಂದು ಲಾಭ ಮತ್ತು ಚತುರ್ಥಾಧಿಪತಿಯಾದಂತಹ ಕುಜನು 4ನೇ ಮನೆಯಲ್ಲಿ ಮೇಷದಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ಹೊಂದುವುದರಿಂದ ಭೂಮಿ, ಅಪಾರ್ಟ್ಮೆಂಟ್ಗಳು, ಸ್ನೇಹಿತರೆ ವ್ಯಾಪಾರ ಮಾಡುವವರಿಗೆ ಕಾಸಿನ ಮಳೆಯೇ ಸುರಿಯುತ್ತದೆ. ಕಲೆ, ಮೀಡಿಯಾ, ಡಿಸೈನಿಂಗ್, ಶುಕ್ರನ ಕಾರಕತ್ವಗಳು ಮುಂತಾದ ಸ್ವಯಂ ಉದ್ಯೋಗದಲ್ಲಿ ಇರುವವರಿಗೆ ಮೇ 15ರ ನಂತರ ಸ್ಪರ್ಧಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ಸೇವೆಗಳಿಗೆ ತಕ್ಕ ಆರ್ಥಿಕ ಪ್ರತಿಫಲ ದೊರೆಯುತ್ತದೆ. ಆದರೆ ಅದಕ್ಕೆ ತಕ್ಕ ಶ್ರಮ ಕೂಡ ಇರುತ್ತದೆ. ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಳ್ಳುವಾಗ ಸ್ನೇಹಿತರೆ ಸಂವಹನದಲ್ಲಿ ದೋಷವಿಲ್ಲದಂತೆ ನೋಡಿಕೊಳ್ಬೇಕಾಗುತ್ತದೆ. ಏಕೆಂದರೆ ಯಾರನ್ನೂ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ಕುರುಡರಾಗಿ ನಂಬೇಡಿ. ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಒಳಿತಾಗಲಿದೆ. ಮುಂದಿನ ದಿನಗಳಲ್ಲಿ ಏನೂ ಪ್ರಾಬ್ಲಮ್ ಆಗುವುದಿಲ್ಲ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಆರ್ಥಿಕ ಸ್ಥಾನವಾದಂತಹ 2ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಸ್ನೇಹಿತರೆ ಅನಿರೀಕ್ಷಿತ ಖರ್ಚುಗಳು ಬರುತ್ತಿರುತ್ತವೆ. ಮುಖ್ಯವಾಗಿ ಮೇ 14ರವರೆಗೆ ಗೃಹ ಅಗತ್ಯಗಳಿಗಾಗಿ ಅಥವಾ ವಾಹನಗಳಿಗಾಗಿ ಹಣ ಖರ್ಚಾಗಬಹುದು. ಆದರೆ ಮೇ 11ರಂದು ಕುಜನು ಬಲಗೊಳ್ಳುವುದರಿಂದ ಸ್ತ್ರೀ ಆಸ್ತಿಗಳ ರೂಪದಲ್ಲಿ ನಿಮಗೆ ಧನ ಲಾಭವಿರುತ್ತದೆ. ಆಸ್ತಿಗಳ ಖರೀದಿ ಅಥವಾ ಮಾರಾಟ ಲಾಭದಾಯಕವಾಗಿರುತ್ತದೆ. ಮೇ 15ರ ನಂತರ ಅಷ್ಟಮಾಧಿಪತಿಯಾದಂತಹ ಸೂರ್ಯನು 5ನೇ ಮನೆಗೆ ಹೋಗುವುದರಿಂದ ಊಹಾತ್ಮಕ ಹೂಡಿಕೆಗಳಲ್ಲಿ ಸ್ನೇಹಿತರೆ ಮಾಡುವವರು ಶೇರ್ ಮಾರ್ಕೆಟಿಂಗ್, ಟ್ರೆಂಡಿಂಗ್ ಅಂತಲೇ ಹೇಳಬಹುದು, ಎಚ್ಚರಿಕೆ ವಹಿಸಬೇಕು. ಆಕಸ್ಮಿಕ ಲಾಭಗಳು, ನಷ್ಟಗಳು ಎರಡೂ ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ದಯವಿಟ್ಟು ಹೂಡಿಕೆಯನ್ನು ಮಾಡಬೇಕಾದ್ರೆ ಪರಿಣಿತರ ಸಲಹೆಗಳನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ. ಅದರಿಂದ ನಷ್ಟವನ್ನು ನೋಡಬೇಕಾಗುತ್ತದೆ. ಲಾಭಗಳನ್ನು ಗಳಿಸಬೇಕು ಅಂದರೆ ಒಂದಷ್ಟು ಉಳಿತಾಯವನ್ನು ಮಾಡಿ. ಅನಗತ್ಯ ಖರ್ಚುಗಳಿಂದ ದೂರ ಬನ್ನಿ ಸ್ನೇಹಿತರೆ. ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ. ಈ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಚಿನ್ನಾಭರಣವನ್ನು ಖರೀದಿ ಮಾಡಲಿದ್ದೀರಿ ಸ್ನೇಹಿತರೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರೋಗ್ಯ ದೃಷ್ಟಿಯಿಂದ ಮೇ 14ರ ನಂತರ ಎಚ್ಚರಿಕೆ ಅಗತ್ಯ. 6ನೇ ಮನೆಯಲ್ಲಿ ರೋಗದ ಸ್ಥಾನದಲ್ಲಿ ಮಿಥುನದಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದ ಪರಿಣಾಮವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್, ಡಯಾಬಿಟಿಸ್ ಅಥವಾ ಜೀರ್ಣಾಂಗ ಯಕೃತಿಗೆ ಸಂಬಂಧಿಸಿದ ಸಮಸ್ಯೆಗಳು ತಲೆದೂರಬಹುದು ಸ್ನೇಹಿತರೆ.
ಸಿಹಿ ಪದಾರ್ಥಗಳು, ಸಿಹಿ ತಿಂಡಿ ಅಂದರೆ ಜಂಕ್ ಫುಡ್ನಿಂದ ಆದಷ್ಟು ದೂರವಿರುವುದು ಮುಖ್ಯ. ಯಾಕಂದರೆ 4ನೇ ಮನೆಯಲ್ಲಿ ಕುಜನ ಸಂಚಾರದಿಂದಾಗಿ ಎದೆಯುರಿ, ಅಸಿಡಿಟಿ ಅಥವಾ ರಕ್ತದೊತ್ತಡ BP ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಶನಿ 3ರಲ್ಲಿ ಬಲವಾಗಿ ಇರುವುದರಿಂದ ಯಾವುದೇ ರೋಗ ಬಂದರೂ ಕೂಡ ಬೇಗನೆ ಗುಣಮುಖರಾಗುತ್ತೀರಿ. ಆಯುಸ್ಸಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರದ ಬಗ್ಗೆ ಬಹಳಷ್ಟು ಮಕರ ರಾಶಿಯವರು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಗೃಹಸ್ಥಾನವಾದಂತಹ 4ನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಕುಜನು ಮತ್ತು ಮೇ 14ರವರೆಗೆ ಉಚ್ಚ ಸೂರ್ಯನ ಪ್ರಭಾವದಿಂದಾಗಿ ಮನೆಯ ವಾತಾವರಣ ಸ್ವಲ್ಪ ಬಿಸಿಯಾಗಿರುತ್ತದೆ. ಅಹಂಕಾರದ ವಾದ ವಿವಾದಗಳು, ಮುಖ್ಯವಾಗಿ ತಾಯಿಯೊಂದಿಗೆ ಅಥವಾ ಕುಟುಂಬದ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದೆ. ಅವರ ಆರೋಗ್ಯಕ್ಕೆ ವೈದ್ಯಕೀಯ ಖರ್ಚುಗಳು ಬರಬಹುದು. 2ನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಮಾತು ಕಠಿಣವಾಗದಂತೆ ಎಚ್ಚರಿಕೆ ವಹಿಸಬೇಕು. ಮೇ 15ರ ನಂತರ ಸೂರ್ಯನು 5ನೇ ಮನೆಗೆ ಅಂದರೆ ಸಂತಾನ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಮಕ್ಕಳ ಓದು, ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಅವರ ಬೆಳವಣಿಗೆಯತ್ತ ಗಮನ ಹರಿಸಿದರೆ ಸ್ನೇಹಿತರೆ ಬಹಳ ಮುಖ್ಯ. ಇನ್ನು ಮಕರ ರಾಶಿಯವರ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಮೇ 15ರಂದು ವಿದ್ಯಾಸ್ಥಾನವಾದಂತಹ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಭಾಗ್ಯಾಧಿಪತಿಯಾದಂತಹ ಬುಧ ಸೇರುವುದು ಬುಧನಿತ್ಯ ಯೋಗ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಏಕಾಗ್ರತೆ, ಜ್ಞಾಪಕ ಶಕ್ತಿ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಉನ್ನತ ಶಿಕ್ಷಣ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ಇರುವವರಿಗೆ ಸ್ಕಾಲರ್ಶಿಪ್ಗಳು, ವಿದೇಶಿ ಅವಕಾಶಗಳು ಲಭಿಸುತ್ತವೆ. ಲಾಜಿಕ್ ಮತ್ತು ಗಣಿತ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಪ್ರತಿಭೆ ತೋರುತ್ತೀರಿ ಅಂತಲೇ ಹೇಳಬಹುದು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸ್ನೇಹಿತರೆ ಆಸಕ್ತಿಯಿಂದ, ಏಕಾಗ್ರತೆಯಿಂದ ಅಧ್ಯಯನವನ್ನು ಗಮನ ಕೊಟ್ಟು ಓದಿ ಸ್ನೇಹಿತರೆ ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ಅದೃಷ್ಟವನ್ನು ನೋಡಿರ್ತೀರಾ, ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಲಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರದ ಬಗ್ಗೆಯೂ ಕೂಡ ಎಚ್ಚರಿಕೆ ವಹಿಸಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇದಕ್ಕೆಲ್ಲ ಪರಿಹಾರ ಇಲ್ವಾ ಅಂತಂದರೆ ಖಂಡಿತವಾಗಿಯೂ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಮಕರ ರಾಶಿಯವರಿಗೆ ಕ್ರಮೇಣವಾಗಿ ಸಮಸ್ಯೆಗಳು ಕಡಿಮೆಯಾಗಲಿದೆ. ಮೇ 2026ಕ್ಕೆ ವೇದ ಪರಿಹಾರಗಳು ಬಂದು 4ನೇ ಮನೆಯಲ್ಲಿ ಕುಜನಿಂದ ಉಂಟಾಗುವ ಗೃಹದ ಅಶಾಂತಿಯನ್ನು ನಿವಾರಿಸಿಕೊಂಡು 6ನೇ ಮನೆಯಲ್ಲಿ ಯೋಗಕಾರಕ ಶುಕ್ರನಿಂದ ವೃತ್ತಿ ಲಾಭಗಳನ್ನು ಪಡೆಯಲು ಈ ಪರಿಹಾರಗಳನ್ನು ಮಕರ ರಾಶಿಯವರು ತಪ್ಪದೆ ಫಾಲೋ ಮಾಡಿ ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೊದಲನೇದಾಗಿ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಕಪ್ಪು ಎಳ್ಳನ್ನು ದಾನ ಮಾಡಿ ಸ್ನೇಹಿತರೆ. ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಶನಿವಾರ ದಿನ ಮಾಡಿ. ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು 2ನೇದಾಗಿ ದುರ್ಗಾ ಮಾತೆ ಅಂದರೆ ರಾಹು ಶಾಂತಿಯನ್ನು ಮಾಡಿ 2ನೇ ಮನೆಯಲ್ಲಿ ರಾಹುವಿನಿಂದಾಗಿ ಮಾತು ಜಾರದಂತೆ ಇರಲು, ಆರ್ಥಿಕ ನಷ್ಟಗಳನ್ನು ತಡೆಯಲು ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾ ದೇವಿಯನ್ನು ಆರಾಧಿಸಿ. ಇನ್ನು ಸುಬ್ರಹ್ಮಣ್ಯ ಶಿವ ಆರಾಧನೆ, ಗೃಹ ಸ್ಥಾನದಲ್ಲಿ ಉಷ್ಣ ದೋಷಗಳು ಮತ್ತು ತಾಯಿಯ ಅನಾರೋಗ್ಯ ಕಡಿಮೆ ಮಾಡಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆ ಮಾಡಿ. ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿಸುವುದರಿಂದ ನಿಮ್ಮ ವ್ಯಾಪಾರ, ವ್ಯವಹಾರದಲ್ಲಿ ಮತ್ತು ಉಷ್ಣ ದೋಷಗಳು, ಗೃಹ ಸ್ಥಾನದಲ್ಲಿ ಸಮಸ್ಯೆಗಳು, ತಾಯಿಯ ಅನಾರೋಗ್ಯದ ಸಮಸ್ಯೆಗಳು ಕಡಿಮೆಯಾಗಲಿದೆ ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ಈ ಪರಿಹಾರವನ್ನು ಮಾಡಿ. ಇನ್ನು ಗೋಮಾತೆಯ ಸೇವೆ, ವೃತ್ತಿಯಲ್ಲಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಗುರು ಶುಕ್ರರ ಸಕಾರಾತ್ಮಕ ಪ್ರಭಾವಕ್ಕಾಗಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಹಣ್ಣುಗಳನ್ನು ತಿನ್ನಿಸಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಹಣ್ಣು ಹಂಪಲುಗಳನ್ನು ವಿತರಿಸಿ ಸ್ನೇಹಿತರೆ. ಬಟ್ಟೆ ದಾನ ಮಾಡಿ. ಇನ್ನು ವಿದ್ಯಾರ್ಥಿಗಳಿಗೆ ಬುಕ್ಕು ಮತ್ತು ಪೆನ್ನು, ಬ್ಯಾಗ್ನ ಈ ರೀತಿ ವಿತರಣೆ ಮಾಡುವುದರಿಂದ, ದಾನ ಧರ್ಮವನ್ನು ಮಾಡುವುದರಿಂದ ಬಡ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳ ಭವಿಷ್ಯದಲ್ಲಾಗಲಿ ಅಥವಾ ಮಕರ ರಾಶಿಯ ವಿದ್ಯಾರ್ಥಿಗಳಲ್ಲಾಗಲಿ ಸ್ನೇಹಿತರೆ ವಿದ್ಯಾಭಿವೃದ್ಧಿಯಾಗಲಿದೆ. ಸೊ ಆದಷ್ಟು ಸಣ್ಣ ಪುಟ್ಟ ಪರಿಹಾರವನ್ನೇ ತಿಳಿಸ್ಕೊಟ್ಟಿದ್ದೀನಿ, ಪ್ರತಿಯೊಬ್ಬರೂ ಫಾಲೋ ಮಾಡ್ಬೋದು, ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ.
ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ, ಓಂ ನಮಃ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವಂತಹ ಸಕಲ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.